पति ब्रह्मचारी सूरज 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 सरला आंटी ಅವ್ನ ಪರಿಸ್ಥಿತಿ ನೋಡಿ ಹೆಂಗಿದೆ ಅವನಿಗೇನಾರು ಆಗ್ಬಿಟ್ರೆ ಏನ್ ಮಾಡೋದು सरला आंटी अंकल ಅಂತೂ ಅವ್ರ ದ್ವೇಷ ಸಾಧಿಸ್ತಿದ್ದಾರೆ ನೀವಾದ್ರೂ ಬಿಟ್ಬಿಡಿ ಪ್ಲೀಸ್ ಇಬ್ರನ್ನು ವಾಪಸ್ ಕರ್ಕೊಳ್ಳಿ ಆಂಟಿ ನಿಮ್ಮನ್ನೆಲ್ಲ ಹುಡುಗಿ ಜಾಗ ಕೊಟ್ಬಿಡಿ ಈ ಮನೆಯಲ್ಲಿ ನಿನ್ ಜಾಗನ ಯಾರಿಗೂ ಬಿಟ್ಕೊಡೋದಿಲ್ಲ ನನ್ ಸೂರಜಿನ ಹೆಂಡತಿ ಮತ್ತೆ ನನ್ ಸೊಸೆ ನೀನ್ ಮಾತ್ರ ಆಗಕ್ ಸಾಧ್ಯ ನೀನ್ ಮಾತ್ರ ಅದೆಲ್ಲ ಸಾಧ್ಯ ಆಗೋದು ಅವ್ನು ಬದುಕಿದ್ರೆ ತಾನೇ सूरज सरला आंटी ನಾನು ನಿಮ್ಮ ಕೈ ಮುಗಿತೀನಿ ಅವರಿಬ್ಬರನ್ನು ಒಳಗಡೆ ಕರ್ಕೊಳ್ಳಿ ನಾನು ಕೈ ಮುಗಿತಾ ಇದ್ದೀನಿ ಪ್ಲೀಸ್ ಒಳಗಡೆ ಕರ್ಕೊಳ್ಳಿ ಆಂಟಿ सूरज ಈ ಹುಡುಗಿ ಯಾವಾಗ್ಲೂ ನನಗೆ ನೋವೇ ಕೊಟ್ಟಿದ್ದಾಳೆ ಈಗ ನನ್ನ ಮಗನ ಜೀವನದಲ್ಲೂ ನೋವು ಕೊಡೋಕೆ ಅಂತಾನೆ ಬಂದಿದ್ದಾಳೆ ಸರಿ ಇವರಿಬ್ರಿಗೂ ಒಳಗ್ ಬರಕ್ ಹೇಳು ನಂಬಕ್ಕೆ ಆಗ್ತಿಲ್ಲ ಪ್ರಪಂಚದಲ್ಲೇ ನಮ್ಮಮ್ಮ ಯಾರನ್ನ ತುಂಬಾ ದ್ವೇಷ ಮಾಡ್ತಾಳೋ ಅವರನ್ನೇ ಸೊಸೆ ಅಂತ ಒಪ್ಕೋತಾ ಇದ್ದಾಳೆ ಹುಷಾರಾಗಿ सूरज ಥ್ಯಾಂಕ್ ಯು ಅಪ್ಪ ನನ್ನ ಮದುವೆ ಸೂರಜ್ ಜೊತೆ ಮಾಡಿಸಿದ್ದಕ್ಕೆ ನಿಮ್ಮನ್ನು ನೀವು ದೇವರು ಅಂದ್ಕೊಂಡು ನನಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ನೀವು ಯಾವ ನಿರ್ಧಾರ ತಗೊಂಡಿದ್ರೋ ಆ ಭಗವಂತ ಅದನ್ನೇ ನನ್ನ ಜೀವನದಲ್ಲಿ ದೊಡ್ಡ ಉಡುಗೊರೆ ಮಾಡಿಬಿಟ್ಟ ಅಪ್ಪ ಸೂರಜ್ ಜೊತೆ ಮದುವೆ ಮಾಡಿಸೋಂಥ ನಿರ್ಧಾರ ನಿಮ್ದಾಗಿತ್ತು ಆದರೆ ಈ ಮದುವೆನ ನಿಭಾಯಿಸೋದು ನನ್ನ ನಿರ್ಧಾರ ಆ ಫ್ಯಾಕ್ಟ್ರಿಲಿರೋ ಎಲ್ಲ ಪೇಪರ್ಸು ನಾನು ಚೆಕ್ ಮಾಡಿ ಕ್ಲಿಯರ್ ಮಾಡಿದ್ದೀನಿ ಕ್ಲೋಸ್ ಮಾಡೋ ಆರ್ಡರ್ಸ್ ಯಾಕೆ ಕೊಡ್ತಾರೆ ಸ್ಟೇ ತಗೊಂಡಿದ್ದು ಯಾರು ಇಲ್ಲಿ ನೋಡು ಮಗನೇ ಹಾ ಹೇಳಿ ಪುರುಷೋತ್ತಮ್ ಅವರೇ ಗುಲಾಬ್ ಸಿಂಗ್ ಅವರೇ ನನ್ನ ಮಗ ಹಠ ಹಿಡ್ಕೊಂಡು ಕೂತಿದ್ದಾನೆ ಅವನ ಮದುವೆ ಆದ್ರೆ ನಿಮ್ಮ ಮಗಳನ್ನೇ ಆಗೋದು ಅಂತ ಹೇಳಿ ಏನು ಉತ್ತರ ಹೇಳಿ ಅವನಿಗೆ ಪುರುಷೋತ್ತಮ್ ಅವರೇ ಗುಲಾಬ್ ಸಿಂಗ್ ಒಂದ್ಸಲ ಮಾತು ಕೊಟ್ರೆ ಯಾವತ್ತೂ ಹಿಂಸರಿಯಲ್ಲ ಈಗ ಈಶಾ ಮದ್ವೆ ನಿಮ್ಮ ಮಗನ ಜೊತೆನೇ ಆಗತ್ತೆ ಇದು ನಾನು ನಿಮ್ಗೆ ಕೊಡ್ತಿರೋ ಮಾತು 35 ವರ್ಷದಿಂದ ರಾಜಕೀಯ ಮಾಡ್ತಿದ್ದೀನಿ ಗುಲಾಬ್ ಸಿಂಗ್ ಮುಂಚೆ ಮಾತಾಡ್ತಿದ್ರಲ್ಲ ನಿಮ್ಮ ಧ್ವನಿಲಿ ಗತ್ತು ಅದು ಈಗ ಕೇಳಿಸ್ತಾ ಇಲ್ಲ ಬರೀ ಸುಳ್ಳು ವಾದಗಳು ಆಶ್ವಾಸನೆಗಳು ಮಾತ್ರ ಕೇಳಿಸ್ತಾ ಇದೆ ನಿಮ್ಮ ಧ್ವನಿಲಿ ನಂಗೆ ಪುರುಷೋತ್ತಮ್ ಅವರೇ ನಾನು ಹೇಳೋದ್ನ ಇದೆಲ್ಲ ಆ ಮಾನ್ಗೆಟ್ಟವಳಿಂದಾನೇ ಆಗಿರೋದು ಅವಳಿಂದಾನೇ ನನ್ನ ಮಗನಿಗೆ ಈ ಪರಿಸ್ಥಿತಿ ಬಂದಿರೋದು ಅಪ್ಪ ನೀವೇ ಏನಾದರೂ ಮಾಡಬೇಕು ಅದು ಗೌರ್ಮೆಂಟ್ ಅವರ ಹೊಸ ಪಾಲಿಸಿಗಳಿಂದ ಡಿವಾರ್ಸ್ ಪ್ಲಾಂಟ್ನ ಕ್ಲೋಸ್ ಮಾಡಬೇಕು ಅಂತ ಆರ್ಡರ್ಸ್ ಬಂದಿದೆ ನೀವು ಡೆಲ್ಲಿಲಿ ಯಾರನ್ನಾದರೂ ಮಾತಾಡಿಸ್ಬೇಕಾಗತ್ತೆ ಅದಕ್ಕೆ ಇದನ್ನು ತಗೊಳ್ಳಿ ಮುಂಚೆನೇ ಈ ಮದುಮಗಳು ಈ ಮನೆ ಒಳಗೆ ಬಂದಾಗಿದೆ ಆದರೆ ಆ ಶಾಸ್ತ್ರ ಇನ್ನೂ ಸರಿಯಾಗಿ ಆಗಿಲ್ಲ
ಇವತ್ತು ನಿಮ್ಮ ಕೈಯಾರೆ ಇದನ್ನು ಪೂರ್ಣಗೊಳಿಸಿ. ನಾನು ಸೂರಜಿಗೋಸ್ಕರ ನಿನಗೆ ಈ ಮನೇಲಿ ಸ್ಥಾನ ಕೊಡ್ತಾ ಇದ್ದೀನಿ. ಆದರೆ ನನ್ನ ಮನಸ್ಸಲ್ಲಿ ಒಂದು ಸ್ವಲ್ಪನೂ ಸ್ಥಾನ ಇರೋದಿಲ್ಲ. ನನ್ನ ಸೊಸೆ ಅಂತ ನಿನ್ನನ್ನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಇವತ್ತಿಂದ ನಮ್ಮ ಅತ್ತೆ ಮನೆಯೇ ನನ್ನ ಪ್ರಪಂಚ ಬಾಲಗೋಪಾಲ್. ಇನ್ಮೇಲಿಂದ ಈ ಮನೆ ಅಷ್ಟೇ ಅಲ್ಲ, ಇವ್ರು ಎಲ್ಲರನ್ನೂ ನನ್ನವರು ಅಂತ ಒಪ್ಕೋತೀನಿ. ಮತ್ತೆ ಸಂಪೂರ್ಣ ಗೌರವದಿಂದ ನಾನು ಇದನ್ನು ನಿಭಾಯಿಸ್ತೀನಿ. ನಾನು ಈ ಮದುವೆನ ಮನಸ ವಾಚ ಕರ್ಮೇಣ ನಿಭಾಯಿಸ್ತೀನಿ. ನನ್ನ ಕೈ ಯಾವತ್ತೂ ಬಿಡದೇ ಇರೋಂತಹ ವ್ಯಕ್ತಿ ನನಗೆ ಸಿಕ್ಕಿದ್ದಾನೆ. ಮತ್ತು ಇವನು ಯಾವತ್ತೂ ಅಪ್ಪನ ಥರ ಸೋಲು ಗೆಲುವನ್ನು ಲೆಕ್ಕ ಹಾಕಲ್ಲ. ಕಷ್ಟ ಬಂದಾಗ ರೋಹನ್ ಥರ ನನ್ನ ಅರ್ಧ ದಾರಿನಲ್ಲೇ ಬಿಟ್ಟು ಹೊರಟೋಗಲ್ಲ. ನನ್ನ ಮನಸಾರೆ ನಿನ್ನ ಗಂಡ ಅಂತ ಹೇಳಿ ಸ್ವೀಕಾರ ಮಾಡ್ತೀನಿ. ಬಾ ಮಗಳೇ, ಒಳಗೆ ಬಾ. ಈ ಬಾಲಕೃಷ್ಣನು ನಿನ್ನ ಜೊತೆಗೆ ಇಟ್ಕೊಂಡಿರು. ನಿನಗೇನೇ ಕಷ್ಟ ಬಂದರೂ ನಿನ್ನ ಜೊತೆಲಿರ್ತಾನೆ. ಚೆನ್ನಾಗಿರಮ್ಮ. ನೀವು ನನಗೆ ಸರಿಯಾಗಿ ಹೇಳಿದ್ರಿ. ಯಾವ ದಾರಿನೂ ಕಾಣಿಸ್ದೇ ಇದ್ದಾಗ ಈ ಕೃಷ್ಣನೇ ದಾರಿ ತೋರಿಸ್ತಾನೆ ಅಂತ. ಒಳಗೆ ಕರ್ಕೊಂಡು ಹೋಗಿ ಸೊಸೆನ. ಇವನು ಒಳಗೆ ಕರ್ಕೊಂಡು ಹೋಗಿ. ಆದ್ರೆ ಒಂದು ಮಾತು, ನನ್ನ ಈ ಕರುಣೆ ನಮ್ಮ ಸಂಬಂಧ ಗಟ್ಟಿ ಮಾಡ್ಕೊಳಕ್ ಖಂಡಿತ ಅಲ್ಲ. ಆ ಮಹಾರಾಣಿ ಅಂತೂ ಮನೆ ಒಳಗಡೆ ಬಂದಾಯ್ತು. ನಿಮ್ ಸೊಸೆನೂ ಆಗಾಯ್ತು.
ನಾನು ಹೇಳಿದ್ನಲ್ಲ, ಈ ಮನೇಲಿ ಅವಳಿಗೆ ಸ್ಥಾನ ಸಿಗ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಅವಳಿಗೆ ಯಾವುದೇ ಸ್ಥಾನ ಇಲ್ಲ. ಈ ಜನ್ಮದಲ್ಲಿ ಈ ಮನೆಯಲ್ಲಿ ಅವಳಿಗೆ ಸೊಸೆ ಅನ್ನೋ ಸ್ಥಾನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ಯಾವತ್ತಿಗೂ ಕೊಡೋದಿಲ್ಲ. ಕಾವ್ಯ, ರಿಯಾ, ನಿಮ್ಮಿಬ್ಬರಲ್ಲಿ ಯಾರಾದರೂ ಈ ಸೀರೆನ ತಗೊಂಡು ಇಶಂಗ್ ಕೊಟ್ಬಿಡಿ. ಇದು ಅಮ್ಮನ್ ಸೀರೆಗಳಲ್ವಾ? ಆ ಮಹಾರಾಣಿ ಉಟ್ಕೋತಾಳ ಈ ಹಳೆ ಸೀರೆಗಳನ್ನ? ಈ ಸೀರೆಗಳು ನಿನಗಲ್ಲ, ಈಶಾ ಅತ್ಗೆಗೋಸ್ಕರ. ಓಕೆ, ಏ, ತಗೊಂಡು ಹೋಗಿ ಸುಮ್ಮನೆ. ಅಪ್ಪ, ಹಾ, ಅಮ್ಮ ಹೋದ್ಮೇಲೆ ನೀವಿವತ್ತೇ ಫಸ್ಟ್ ಟೈಮ್ ಇದನ್ನ ಕಬೋರ್ಡಿಂದ ತೆಗ್ದಿದ್ದೀರಾ. ತುಂಬಾ ದಿನಗಳ ನಂತರ ಪ್ರೀತಿ, ವಾತ್ಸಲ್ಯ, ಬಾಂಧವ್ಯದ ಬೆಲೆ ಗೊತ್ತಿರೋ ಒಳ್ಳೆ ಹುಡುಗಿ ನೋಡಿದ್ನಮ್ಮ ನಾನು. ಈಶನ್ ಮೇಲೆ ನಂಬಿಕೆ ನನಗೆ ಜಾಸ್ತಿ ಆಗ್ತಿದ್ಯಮ್ಮ. ಈಶಾ ಈ ಮನೇನ ಒಂದು ಸುಂದರವಾದ ಮನೆ ಮಾಡ್ತಾಳೆ ಅಂತ ನಂಗೆ ಅನ್ನಿಸ್ತಿದ್ಯಮ್ಮ. ನೀವ್ ಹೇಳಿ, ನಿಮ್ಮನ್ನ ಇಲ್ಲಿ ಯಾರಾದ್ರೂ ಕಿಡ್ನಾಪ್ ಮಾಡಿದಾರಾ? ಇಲ್ಲ ಇನ್ಸ್ಪೆಕ್ಟರ್, ಇವ್ರು ಎಲ್ಲರೂ ನನ್ನವರು. ನಾನಿಲ್ಲಿ ತುಂಬಾ ಖುಷಿಯಾಗಿದ್ದೀನಿ. ನಾನು ಇಷ್ಟಪಟ್ಟೆ ಇಲ್ಲಿದ್ದೀನಿ. ನಿಮಗೆ ಎಂಥ ಗೊಂಬೆ ಬೇಕು ಅಂದ್ರೆ ನೀವು ಮಾಡಿದ್ದನ್ನೆಲ್ಲ ಸರಿ ಅಂತ ಒಪ್ಕೊಳ್ಳೋ ಗೊಂಬೆ ಬೇಕು. ನಾನು ನಿಮ್ಮನ್ನ ಕ್ಷಮೆ ಕೇಳಲ್ಲ. ನನ್ನ ಸೆಲ್ಫ್ ರೆಸ್ಪೆಕ್ಟ್ ಕಿತ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಒಂದ್ ನಿಮಿಷ ಇರು. ನಂಬಿಕೆ ಅನ್ನೋ ಹೆಸರಲ್ಲಿ ಆ ಹುಡುಗಿ ಜೊತೆ ನಾನು ಆಟ ಆಡ್ತಾ ಇಲ್ಲ ತಾನೆ? ಹೇಳಮ್ಮ ಕಾವ್ಯ, ಸ್ವಾರ್ಥಿ ಆಗ್ತಿದ್ದೀನಾ? ಹ? ಇಲ್ಲ ಅಪ್ಪ, ನಿಜವಾಗ್ಲೂ ಇಲ್ಲ. ನಿಮ್ಮಂತ ಮನುಷ್ಯ ಯಾವತ್ತೂ ಸ್ವಾರ್ಥಿ ಆಗಕ್ ಸಾಧ್ಯನೇ ಇಲ್ಲ. ಅದ್ರಲ್ಲೂ ಇದ್ರಲ್ಲಿ ನಿಮ್ ಡಿಸಿಷನ್ ಏನೂ ಇಲ್ಲ. ಅವ್ರಿಗೆ ಅನ್ಸಿದ್ರೆ ಅವ್ರು ಹೋಗಿರೋರು, ಆದ್ರೆ ಅವರು ನಮ್ಮನ್ ಚೂಸ್ ಮಾಡಿದ್ರು, ಸೂರಜ್ ಅಣ್ಣನ್ ಚೂಸ್ ಮಾಡಿದ್ರು. ನಿಮ್ಮಲ್ಲಿ ಅವ್ರಿಗೆ ಸ್ವಾರ್ಥ ಕಾಣಿಸ್ಲಿಲ್ಲ, ಬರೀ ಭರವಸೆ ಕಾಣಿಸಿದೆ. ಆ ಭರವಸೆನ ಸೂರಜ್ ಅಣ್ಣ ಅವನ್ ಮೇಲೆ ಅವ್ನ್ ಕಳ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಯಾರಿಗ್ ಗೊತ್ತು, ಇದೇ ಕಾರಣದಿಂದ ಸೂರಜ್ ಅಣ್ಣ ನಮಗ್ ವಾಪಸ್ ಸಿಕ್ಬಿಟ್ರೆ? ಆ ದೇವ್ರು ಹಾಗೆ ಅನ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸೂರಜ್ ಹೆಂಡತಿ ಮತ್ತೆ ನಿಮ್ಮನೆ ಸೊಸೆ. ನನ್ನ ಈ ಮದ್ವೆನ ನಿಜಾಯಿತಿಯಿಂದ ಮತ್ತೆ ಪ್ರಾಮಾಣಿಕತೆಯಿಂದ ನಿಭಾಯಿಸೋಕ್ ಬಂದಿದ್ದೀನಿ. ಬಿಂದ್ಯಾ, ಬಿಂದ್ಯಾ, ಬಾಗ್ಲು ತೆಗಿ. ಅಮ್ಮ ವಿಂದ್ಯಾ, ಬಾಗಲ್ ತೆಗಿಯಮ್ಮ. ನೀನ್ ಬಾಗ್ಲು ತೆಗ್ದಿಲ್ಲ ಅಂದ್ರೆ ತೆಗಿಯಮ್ಮ. ನನ್ನೇ ಲಾರಿ. ಬಿಂದ್ಯಾ, ಬಾಗ್ಲು ತೆಗಿ. ಹೇ ಉಡುಪಿ ಶ್ರೀಕೃಷ್ಣ, ಈ ಹುಡುಗಿ ಏನಾರೋ ಮಾಡ್ಕೊಂಡೇ ಇದ್ರೆ ಸಾಕು. ಸುರೇಶ್, ಒಂದ್ ಕೆಲ್ಸ ಮಾಡು, ಬಾಗ್ಲು ಒಡ್ದಾಕ್ಬಿಡು. ಬಿಂದ್ಯಾ, ನನ್ ಬಿಂದ್ಯಾಗ ಏನು ಆಗ್ಬಾರ್ದು, ಏನು ಆಗ್ಬಾರ್ದು ಅವಳಿಗೆ. ಇಲ್ಲ ಇಲ್ಲ ಈಶಾ, ನೀನ್ ನಿದ್ದೆ ಮಾಡಬಾರ್ದು. ನೀನ್ ಸೂರಜ್ನ ನೋಡ್ಕೋಬೇಕು. ರಕ್ತ ಇವನಿಗೆ ಬ್ಯಾಂಡೇಜ್ ಚೇಂಜ್ ಮಾಡಬೇಕು, ಇಲ್ಲ ಅಂದ್ರೆ ಇನ್ಫೆಕ್ಷನ್ ಆಗ್ಬಿಡತ್ತೆ. ಏನ್ ಮಾಡ್ಲಿ?
ಇವನನ್ ಮುಟ್ಟದೆ ರಕ್ತಾನ್ ಒರೆಸಿ ಬ್ಯಾಂಡೇಜ್ ಚೇಂಜ್ ಮಾಡ್ಬೇಕು. ಈ ಬ್ರಹ್ಮಚಾರಿಗೆ ಬೆರಳ್ ತಾಕಿದ್ರು ಬ್ರಹ್ಮಚರ್ಯ ಮುರಿದು ಹೋಗತ್ತೆ. ಹೇಗ್ ಮಾಡ್ಲಿ? गजब है कहानी, गजब है फसाना है रिश्ता ये कैसा किसी ने न जाना। अलग है मिजाज एक दूजे से बिल्कुल, पर चल रहा कारवां ये कारवां। एक है ज़मीन एक है दोनों ही है दोनों से जुदा, रहते हैं दोनों ही साथ साथ, पर लंबी है दूरियां दूरियां। तू कहाँ मैं कहाँ, तू कहाँ मैं कहाँ, ನೀನಾ? ಏನ್ ಮಾಡ್ತಾ ಇದೀಯ ಈಶಾ? ನನ್ ಬಿಟ್ಟು ದೂರ ಹೋಗು, ಹತ್ರ ಬರ್ಬೇಡ, ಮುಟ್ಬೇಡ ನನ್ನ. ನಾನಿನ್ನ ಮುಟ್ಲಿಲ್ಲ, ನಾನ್ ಬರೀ ಅದು ಏನದು? ಯಾಕೆ ನನ್ ಬ್ರಹ್ಮಚಾರಿತ್ವನ ಮುರಿಬೇಕು ಅಂತ ನೋಡ್ತಾ ಇದೀಯ ನೀನು? ನನ್ ಮೇಲೆ ದ್ವೇಷ ತೀರ್ಸ್ಕೊಳಕ್ ನೋಡ್ತಾ ಇದೆಯಲ್ವಾ? ನನಗೆ ಗೊತ್ತು ಬಿಡು. ಹಾಗೆಲ್ಲ ಏನೂ ಇಲ್ಲ. ನಾನೇ ನಿಮ್ ಬ್ರಹ್ಮಚರ್ಯ ಮುರಿಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇಲ್ಲ. ನಾನ್ ಬರೀ ಏನ್ ನಿನ್ಗೆ? ನನ್ಗೆಲ್ಲ ಗೊತ್ತು. ನೀನ್ ಎಷ್ಟು ಬೇಕಾದ್ರೂ ಟ್ರೈ ಮಾಡು, ನನ್ ಕೊನೆ ಉಸಿರಿರೋವರೆಗೂ ನಾನು ಬ್ರಹ್ಮಚಾರಿಯಾಗೇ ಇರ್ತೀನಿ. ಅರ್ಥ ಆಯ್ತಾ? ಸರಿ, ನನ್ ಬಿಟ್ಟು ದೂರ ಹೋಗು ಪ್ಲೀಸ್. ಯಾವಾಗ ನೋಡಿದ್ರು ನನ್ಗೆ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅಯ್ಯೋ ಸೂರಜ್, ನನ್ ಮಾತ್ ಕೇಳು, ನನ್ ಮಾತು. ಸೂರಜ್, ಇವನು ಬರೀ ಬ್ರಹ್ಮಚಾರಿ ಅಲ್ಲ, ತಲೆನೋವಿನ ಬ್ರಹ್ಮಚಾರಿ. ಬಾಡಿನ ಹೇಗ್ ಮುಚ್ಕೊಂಡು ಹೋಗ್ತಾ ಇದ್ದ. ಇವನ್ ಏನ್ ಅನ್ಕೊಂಡಿದ್ದಾನೆ? ಹೀರೋನಾ ಅಥವಾ ಬಾಡಿ ಬಿಲ್ಡರಾ ಇವನ್ ಮೇಲೆ ಇಂಟ್ರೆಸ್ಟ್ ತೋರ್ಸಕ್ಕೆ? ಹುಷಾರು, ಇನ್ ಒಂದ್ ಮಾತ್ ಮಾತಾಡಿದ್ರು ನಾನೇ ಸಾಯ್ಸಾಕ್ಬಿಡ್ತೀನಿ. ಹುಚ್ಚಿ, ನೀನ್ ಈ ತರ ಯೋಚನೆ ಮಾಡಕ್ಕಾದ್ರೂ ಹೇಗ್ ಸಾಧ್ಯ ಹೇಳು? ನೀನ್ ಹೇಳಿದ್ದಕ್ಕೆ ತಾನೇ ನಾನು ಅವಳನ್ನ ಮನೆಗ್ ಸೇರ್ಸ್ಕೊಂಡಿರೋದು. ನಾನ್ ಯಾವ್ದೇ ಕಾರಣಕ್ಕೂ ಅವಳನ್ನ ಸೊಸೆ ಅಂತ ಸ್ವೀಕರಿಸೋದಿಲ್ಲ. ನೀನೇ ನನ್ ಸೊಸೆ ಕಣಮ್ಮ. ಯಾಕಂದ್ರೆ ನಾನು ಸೂರಜ್ ಅನ್ಭವಿಸೋದನ್ನ ನೋಡಕ್ಕಾಗಲ್ಲ. ಆದ್ರೆ ನನ್ ಬದುಕಿರೋವರೆಗೂ ಅವನ್ನ ಬೇರೆ ಇನ್ನೊಂದು ಹುಡುಗಿ ಜೊತೆನೂ ನೋಡಕ್ಕಾಗಲ್ಲ ಸರಳ ಆಂಟಿ. ಅದಕ್ಕೆ ನಾನು ಜೀವಂತವಾಗಿಲ್ದಿರೋದ ಮೇಲೂ ನನ್ನನ್ನು ನೋಡು, ನಾನು ನಿನ್ನ ಎಷ್ಟು ಪ್ರೀತಿಸ್ತೀನೋ ಅದಕ್ಕಿಂತಲೂ ಜಾಸ್ತಿ ನಾನು ಆ ಹುಡುಗಿನ ದ್ವೇಷಿಸ್ತೀನಿ. ಅವಳ ಮನೆಯಲ್ಲಿ ನನಗೆ ಎಷ್ಟು ನೋವು ಕೊಟ್ಟಿದ್ದಾಳೋ ಅದಕ್ಕಿಂತಲೂ ಜಾಸ್ತಿ ಈ ಮನೆಯಲ್ಲಿ ಅವಳಿಗೆ ನೋವು ಕೊಡ್ತೀನಿ. ನೀನು ಅಲ್ಲಿ ತನಕ ಸಮಾಧಾನವಾಗಿರು, ನೋಡ್ತಾ ಇರು, ಅವಳೇ ಓಡ್ ಹೋಗ್ತಾಳೆ. ಇಲ್ಲಿವರೆಗೂ ಆ ದೊಡ್ಡ ತಲೆಹರಟೆ ಹುಡುಗಿ ನಾನು ಮಾಡಿರೋ ಸೇವೆ ಮಾತ್ರ ನೋಡಿದಾಳೆ. ಆದರೆ ನಿನ್ನ ಕಣ್ಣೀರ್ ಮೇಲೆ ಆಣೆ ಮಾಡ್ತೀನಿ, ಇನ್ಮೇಲೆ ಅವಳು ನನ್ನ ಯಾವ ರೂಪ ನೋಡ್ತಾಳೆ ಅಂದರೆ ಅತ್ತೆ ಆಗಿ ನಾನು ಅವಳನ್ನ ಬದುಕಕ್ಕೂ ಬಿಡೋದಿಲ್ಲ ಮತ್ತು ಹಾಗೆ ಸಾಯಕ್ಕೂ ಬಿಡೋದಿಲ್ಲ. 5 ದಿನ, ಬರೀ 5 ದಿನ, ಅದಾದಮೇಲೆ ಅವಳೇ ಓಡ್ ಹೋಗ್ಬಿಡ್ತಾಳೆ. ನೀನು ನೋಡ್ತಾ ಇರು. ಸುರೇಶ್, ಖಾಲಿ ಹಾಳೆ ತಗೊಂಡ್ ಬಾ, ನಾನೇ ನನ್ನ ಕೈಯಾರೆ ಬರೀತೀನಿ. ನನ್ನ ಸೂರಜ್ ಹೆಂಡತಿ ಆಗೋದು ಬಿಂದ್ಯಾ ಮಾತ್ರ. ಇವಳ ಹಣೆಯಲ್ಲಿ ಏನಾದ್ರು ಕುಂಕುಮ ಇರೋದಾದ್ರೆ ಅದು ನನ್ನ ಮಗ ಸೂರಜ್ ಹೆಸರಿಂದೇ ಆಗಿರುತ್ತೆ. ನಾನೇ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹಾ, ನೀನು ನೋಡ್ತಾ ಇರು.
ಹೌದು, ಆ ಹುಡುಗಿನ ನೀವೇನು ಮಾಡಬೇಕು ಅಂತಿದ್ದೀರಾ? ಅಮ್ಮ ಅಮ್ಮ ಈಶಾ ಈಶಾ ಇದೇನಿದು? ಈ ಮನೇಲಿ ಯಾರು ಬೆಳಗ್ಗೆ ಬೇಗ ಎದ್ದೇಳಲ್ವೋ ಅವ್ರಿಗೆ ಈ ರೀತಿನೇ ನಾವು ಗುಡ್ ಮಾರ್ನಿಂಗ್ ಹೇಳೋದು. ಬೆಳಗಾಗಿದೆ ಮೇಡಮ್, ಎದ್ದೇಳಿ. ಮೋನಿಕಾ ಮನೇಲಿ ಏಳೋದು ಸ್ವಲ್ಪ ಲೇಟೆ, ಆದ್ರೆ ಈ ಮನೆ ಸೊಸೆ ಬೆಳಗ್ಗೆ 5 ಗಂಟೆಗೆ ಏಳ್ಬೇಕಾಗತ್ತೆ. ಮನೆ ಗಂಡಸರು ಏಳೋಕ್ಕಿಂತ ಮೊದಲು ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿ ಎಲ್ಲ ರೆಡಿಯಾಗಿ ಇಟ್ಟಿರ್ಬೇಕು, ಗೊತ್ತಾಯ್ತಾ? ಎದ್ದಳು, ನಡಿ. ಉಡುಪಿ ಶ್ರೀಕೃಷ್ಣ, ನಾನು ಸೋತೆ. ನನಗೆ ಗೊತ್ತು, ನಾನಿಲ್ಲಿರೋದು ಸುಲಭ ಅಲ್ಲ. ಆದರೆ ನಂಗೆ ನಂಬಿಕೆ ಇದೆ, ನಾನು ಎಲ್ಲ ಕಷ್ಟನೂ ಎದುರಿಸ್ತೀನಿ.